ಹಾಯ್ ಎಲ್ರಿಗೂ ವೆಲ್ಕಮ್ ಟು ಸ್ಪಾಟ್ ಫ್ರೀ ಜೀವನ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾದ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಇಲ್ಲಿ ನಾನು ಸಾಮಾನ್ಯವಾಗಿ ಶಾಪ್ಗಳಲ್ಲಿ ದೊರೆಯುವಂತಹ 200 ಗ್ರಾಮ್ನಷ್ಟು ಬಟನ್ ಮಶ್ರೂಮ್ ತಗೊಂಡು ಅದರ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ನಾನು ಇಲ್ಲಿ ಮಶ್ರೂಮನ್ನು 2 ಪೀಸಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡದೆ ಹಾಗೆಯೇ ಹಾಕ್ಬೋದು. ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಸ್ಮಾಲ್ ಸೈಜ್ನ ಈರುಳ್ಳಿ ಸೇರಿಸಿ. ಈರುಳ್ಳಿ ಸೈಜ್ ದೊಡ್ಡದಿದ್ದರೆ ಅರ್ಧ ಮಾತ್ರ ಸೇರಿಸಿ. ಈಗ ಅದನ್ನು ಚೆನ್ನಾಗಿ ಫ್ರೈಡ್ ಮಾಡಿದ ನಂತರ ಸ್ವಲ್ಪನೇ ಕಟ್ ಮಾಡಿದ ಕ್ಯಾಪ್ಸಿಕಮ್ ಸೇರಿಸಿ ಜೊತೆಗೆ ಕ್ಲೀನ್ ಮಾಡಿದ ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿ. 5 ನಿಮಿಷ ಆದಮೇಲೆ ಈಗ ಮುಚ್ಚಳ ತೆರೆದು ಮತ್ತೆ ಮಿಕ್ಸ್ ಮಾಡಿ ಅದಕ್ಕೆ 3/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿ. ನಾವು ಮಶ್ರೂಮ್ ಕರಿಗೆ ಕೆಚಪ್ ಹಾಕೋದ್ರಿಂದ ಅದು ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಕೆಚಪ್ ಇಲ್ಲ ಅಂದರೆ ಟೊಮೆಟೊವನ್ನು ಮಿಕ್ಸ್ನಲ್ಲಿ ಗ್ರೈಂಡ್ ಮಾಡಿ ನಂತರ ಅದರ ಪ್ಯೂರಿ ಸೇರಿಸಬಹುದು. ಈಗ ಮತ್ತೊಂದು ಪ್ಯಾನ್ಗೆ 3-4 ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಸೇರಿಸಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಮೈದಾ ಸೇರಿಸಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈಗ ಅದಕ್ಕೆ 1 ಕಪ್ ಹಾಲು ಸೇರಿಸಿ ಸ್ವಲ್ಪ ತಿಕ್ ಆಗಿ ಬರುವಾಗ ಅದಕ್ಕೆ ಬೇಯಿಸಿದ ಮಶ್ರೂಮ್ ಮಿಕ್ಸನ್ನು ಸೇರಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ 3/4 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾದ ಮಶ್ರೂಮ್ ಕರಿ ರೆಡಿ. ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.